ಹೆಚ್ಚಾಗ್ತಿದೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್. ಭಾರತೀಯರೇ ಮಹಾಮಾರಿಯ ಟಾರ್ಗೆಟ್ ಬಂತು WHO ವಾರ್ನಿಂಗ್. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ಸ್ನೇಹಿತರೆ, ಈ ವರದಿಯಲ್ಲಿ ಮೊದಲೇ ಡಿಸ್ಕ್ಲೇಮರ್, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ ಆಗಿ ನಾವು ಚರ್ಚೆ ಮಾಡೋದಿರುತ್ತೆ, ಹೆಚ್ಚಿನ ಕಂಟೆಂಟ್ ಅದರದೇ ಇರುತ್ತೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಭಾರತದ ಆರೋಗ್ಯ ಕ್ಷೇತ್ರವೇ ಆತಂಕ ಪಡೋ ಒಂದು ಸುದ್ದಿಯನ್ನ, ಆ ಒಂದು ಸ್ಟಡಿಯ ಅಂಶವನ್ನ ವಿಶ್ವ ಆರೋಗ್ಯ ಸಂಸ್ಥೆ WHO ರಿಲೀಸ್ ಮಾಡಿದೆ. ಅದರ ಬಗ್ಗೆ ಫಸ್ಟ್ ನೋಡ್ಕೊಂಡು ಹೋಗೋಣ. ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬಗ್ಗೆ. ಜಗತ್ತಲ್ಲಿ ಅತಿ ಹೆಚ್ಚು ಜನರನ್ನ ಬಲಿ ತೆಗೆದುಕೊಳ್ತಾ ಇರೋ ಕ್ಯಾನ್ಸರ್ನ ವಿಧ ಯಾವುದು ಅಂತ ಕೇಳಿದ್ರೆ ಟಾಪ್ 5ರಲ್ಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಥವಾ ಹೊಟ್ಟೆಯ ಕ್ಯಾನ್ಸರ್ ಬರ್ತಾ ಇದೆ. ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಜಗತ್ತಿನ ಉಳಿದ ಭಾಗಗಳಿಗಿಂತ ಭಾರತದಲ್ಲಿ ಅತಿ ವೇಗವಾಗಿ ಹರಡ್ತಾ ಇದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಮುಂದಿನ ವರ್ಷಗಳಲ್ಲಿ ಬರೋಬ್ಬರಿ 16 ಲಕ್ಷ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಕೇಸ್ಗಳು ಭಾರತದಲ್ಲೇ ಇರ್ತವೆ ಅಂತ ಹೇಳಿ ಆತಂಕ ಕಾರಣ ಆಗಿದೆ. ಹಾಗಾದ್ರೆ ಏನಿದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್? ಇದು ಭಾರತದಲ್ಲೇ ಹೆಚ್ಚಾಗ್ತಿರೋದು ಯಾಕೆ? ಇದು ಬಂದ್ರೆ ಗೊತ್ತಾಗೋದು ಹೇಗೆ? ಬರದಂತೆ ತಡೆಯೋದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ಮೊದಲು ನಾವು ತಿಳ್ಕೊಂಡ್ಬಿಡೋಣ ಸ್ನೇಹಿತರೆ. ಭಾರತ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಎಪಿಸೆಂಟರ್. ಸ್ನೇಹಿತರೆ, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಾಗೋ ಕ್ಯಾನ್ಸರ್, ಹೊಟ್ಟೆಯ ಒಳಪದರದಲ್ಲಿ ಉಂಟಾಗೋ ಕ್ಯಾನ್ಸರ್. ಸಾಮಾನ್ಯವಾಗಿ H. ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾದಿಂದ ಹೊಟ್ಟೆಯ ಕ್ಯಾನ್ಸರ್ ಡೆವಲಪ್ ಆಗುತ್ತೆ. ಹೊಟ್ಟೆನೇ ದೇಹದ ಎಂಜಿನ್ ಆಗಿರೋದ್ರಿಂದ ಬಹಳ ಬೇಗ ದೇಹದ ಇತರ ಭಾಗಗಳಿಗೆ ಹರಡುತ್ತೆ. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಅಥವಾ IARC ಅನ್ನೋ ಸಂಸ್ಥೆ ಸ್ಟಡಿ ಮಾಡಿತ್ತು. ಈ IARC WHO ನ ಸ್ಪೆಷಲೈಸ್ಡ್ ಏಜೆನ್ಸಿ ಇದು. ಈ ಏಜೆನ್ಸಿ ತನ್ನ ಇತ್ತೀಚಿನ ವರದಿಯಲ್ಲಿ ಇಡೀ ಜಗತ್ತು ಹೊಟ್ಟೆಯ ಕ್ಯಾನ್ಸರ್ ಪ್ರಕರಣಗಳ ಗಣನೀಯ ಏರಿಕೆಯನ್ನು ನೋಡ್ತಾ ಇದೆ ಅಂತ ಹೇಳಿ ಆತಂಕ ಹೊರಹಾಕಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಭಾರತದಲ್ಲಿ ಅತಿ ಹೆಚ್ಚು ರಿಸ್ಕ್ ಇದೆ ಅಂತ ಹೇಳಿರೋದನ್ನ ನೀವು ಸ್ಕ್ರೀನ್ ನಲ್ಲೂ ಕೂಡ ನೋಡ್ತಾ ಇದ್ದೀರಿ. ಆತಂಕದ ವಿಚಾರ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲ, ಅದರಲ್ಲೂ ಕೂಡ 2008 ನಂತರ ಹುಟ್ಟಿರೋರಲ್ಲಿ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಹೆಚ್ಚು ಕಾಣಿಸ್ಕೊಳ್ಳಬಹುದು ಅಂತ IARC ಹೇಳಿದೆ. ಇದೊಂದು ಮೇಜರ್ ಶಿಫ್ಟ್ ಸ್ನೇಹಿತರೆ. ಯಾಕಂದ್ರೆ ಹಿಂದೆಲ್ಲ ಕ್ಯಾನ್ಸರ್ ಹೆಚ್ಚಾಗಿ ವಯಸ್ಸಾಗಿರೋರಲ್ಲಿ ಕಾಣಿಸ್ಕೊಳ್ತಾ ಇತ್ತು, ಆದ್ರೆ ಈಗ 20 ರಿಂದ 30 ವರ್ಷ ವಯಸ್ಸಿನ ಯುವಕರಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಈಗಿನ ಯುವ ಜನತೆಯ ಲೈಫ್ ಸ್ಟೈಲ್ ಅಷ್ಟು ಕೆಟ್ಟದಾಗಿದೆ, ಅದರಿಂದ ಇದೆಲ್ಲ ಆಗ್ತಾ ಇದೆ ಅಂತ. ಅಲ್ಲದೆ ಮುಂದಿನ ವರ್ಷಗಳಲ್ಲಿ ಭಾರತ ಹಾಗೂ ಚೀನಾ ಈ 2 ರಾಷ್ಟ್ರಗಳಲ್ಲಿ 65 ಲಕ್ಷ ಹೊಟ್ಟೆಗೆ ಸಂಬಂಧಪಟ್ಟ ಕ್ಯಾನ್ಸರ್ ಕೇಸ್ಗಳಿರ್ತವೆ ಅಂತ IARC ಹೇಳಿದೆ. ಏಷ್ಯಾ ಖಂಡ ಈ ಕ್ಯಾನ್ಸರ್ನ ಗ್ಲೋಬಲ್ ಹಾಟ್ಸ್ಪಾಟ್ ಆಗಲಿದೆ ಅಂತ ಹೇಳಿದೆ. ಇದಕ್ಕೆ ಪ್ರಮುಖ ಕಾರಣ ಏಷ್ಯಾದಲ್ಲಿ, ಅದರಲ್ಲೂ ಕೂಡ ಭಾರತದಲ್ಲಿ ಅರ್ಲಿ ಸ್ಕ್ರೀನಿಂಗ್ ಕೊರತೆ ಇರೋದು. ಅಂದರೆ H. ಪೈಲೋರಿ ಬ್ಯಾಕ್ಟೀರಿಯಾ ಹೊಟ್ಟೆಯಲ್ಲಿ ಡೆವಲಪ್ ಆಗ್ತಾ ಇದ್ರೂ ಕೂಡ ಗೊತ್ತಾಗದೇ ಇರೋದು. ಸಾಮಾನ್ಯವಾಗಿ ಬರೀ ಆಂಟಿ ಬ್ಯಾಕ್ಟೀರಿಯಲ್ ಮೆಡಿಸಿನ್ನಿಂದ ಈ ಕ್ಯಾನ್ಸರ್ ಕಾರಕ ಬ್ಯಾಕ್ಟೀರಿಯಾ ಶಮನ ಮಾಡ್ಬೋದು, ಆದರೆ ಇದು ಜನರಿಗೆ ಡೆವಲಪ್ ಆಗ್ತಿರೋದೇ ಗೊತ್ತಾಗೋದಿಲ್ಲ ಬೇಗ. ಇದೊಂದೇ ಕ್ಯಾನ್ಸರ್ ಅಂತಲ್ಲ ಸ್ನೇಹಿತರೆ, ಬಾಯಿಯ ಕ್ಯಾನ್ಸರ್, ಬಾಯಿಲಾಗೋದು, ಗರ್ಭಕಂಠ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಸೇರಿ ಹಲವು ರೀತಿಯ ಕ್ಯಾನ್ಸರ್ಗಳಿಗೆ ಭಾರತವೇ ಎಪಿಸೆಂಟರ್. ನಿಮ್ಗೆ ಗೊತ್ತಿರ್ಬೋದು, ಕ್ಯಾನ್ಸರ್ನಲ್ಲಿ ಫಸ್ಟ್, ಸೆಕೆಂಡ್ ಈ ರೀತಿ ಹಲವು ಸ್ಟೇಜ್ಗಳಿರ್ತವೆ. ಮೊದಲ ಹಂತದಲ್ಲೇ ಗೊತ್ತಾದರೆ ಗುಣಪಡಿಸ್ಕೊಳ್ಬೋದು, ಜೀವನ ಉಳಿಸ್ಕೊಳ್ಬೋದು ಆರಾಮಾಗಿ. ಆರಾಮ್ ಅಂತ ಹೇಳಿದ್ರೆ ಕಠಿಣವಾದ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ, ಬಟ್ ಜೀವ ಉಳಿಸ್ಕೋಬೋದು. ಆದರೆ ನಾವು ಮಾಡಬೇಕಾಗಿರೋದು ಇಷ್ಟೇ, ವಯಸ್ಸಾಗೋವರೆಗೆ ಕಾಯ್ದೆ ಅರ್ಲಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕು. ಚೆನ್ನಾಗಿರುವಾಗ ಸುಮ್ಮನೆ ಅವಕ್ಕೆಲ್ಲ ಯಾಕೆ ಖರ್ಚು ಮಾಡಬೇಕು ಅಂತ ನಿಮಗೆ ಅನಿಸ್ಬೋದು. ಆದರೆ ದುರಂತ ಏನು ಅಂದರೆ, ಈ H. ಪೈಲೋರಿ ಬ್ಯಾಕ್ಟೀರಿಯಾದ ಬೆಳವಣಿಗೆ ಸೇರಿದ ಹಾಗೆ ಹಲವು ರೀತಿಯ ಕ್ಯಾನ್ಸರ್ಗಳು ಅರ್ಲಿ ಸ್ಟೇಜ್ನಲ್ಲಿ ಯಾವುದೇ ಸಿಂಪ್ಟಮ್ಸ್ ತೋರಿಸಲ್ಲ, ಯಾವುದೇ ಲಕ್ಷಣಗಳನ್ನು ತೋರಿಸಲ್ಲ, ಸುಳಿವು ಕೊಡಲ್ಲ. ಅಲ್ಲೇ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಗಿ ಪರೀಕ್ಷೆ ಮಾಡಿಸೋಕೆ ಪ್ರತಿ ಬಾರಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಡಾಕ್ಟರ್ ಅಪಾಯಿಂಟ್ಮೆಂಟ್, ಲ್ಯಾಬ್ ಟೆಸ್ಟ್, ಮೆಡಿಸಿನ್ನಿಂದ ಹಿಡಿದು ಎಲ್ಲದಕ್ಕೂ ಕವರೇಜ್ ಸಿಗುತ್ತೆ. ಸೊ ಈ ವರದಿಯಲ್ಲಿ ಇನ್ನು ಮುಂದಕ್ಕೆ ನಾವು ಹೆಲ್ತ್ ಇನ್ಶೂರೆನ್ಸ್ಗಳ ಬಗ್ಗೆ, ಅವುಗಳ ಮಹತ್ವ ಏನು, ಪ್ರತಿಯೊಬ್ಬ ಆರ್ಥಿಕ ತಜ್ಞರು ಫಸ್ಟ್ ಇದನ್ನು ಮಾಡಿಸ್ಕೊಳ್ರಿ, ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಫಸ್ಟ್ ಮಾಡ್ಕೊಳ್ರಿ, ಆಮೇಲೆ ಸೇವಿಂಗ್, ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ರಿ ಅಂತ ಯಾಕೆ ಹೇಳ್ತಾರೆ, ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ನ ಮಹತ್ವ, ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಇಲ್ಲಿಂದ ಮುಂದೆ. ಸೊ ಯಾರ ಹತ್ರ ಇನ್ನೂ ಇಲ್ಲ ಹೆಲ್ತ್ ಇನ್ಶೂರೆನ್ಸ್, ಇನ್ನೂ ಯಾರು ಮಾಡಿಸಿಲ್ಲ, ದಯವಿಟ್ಟು ನೀವಂತೂ ಮಿಸ್ ಮಾಡದೆ ನೋಡಲೇಬೇಕಿದನ್ನ. ಉಚಿತವಾಗಿ ಜೀವ ಉಳಿಸುತ್ತೆ ಇನ್ಶೂರೆನ್ಸ್. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಸ್ನೇಹಿತರೆ, ಕ್ಯಾನ್ಸರ್ ಕೇರಿಂಗ್ ಕಮ್ಮಿ ಬೆಲೆಗೆ ಸಿಗಬೇಕು ಅಂದ್ರೆ ಇನ್ಶೂರೆನ್ಸ್ ಮಾಡಿಸಿ ಅಂತ ಡಾಕ್ಟರ್ಗಳೇ ರೆಕಮೆಂಡ್ ಮಾಡ್ತಾರೆ. ಯಾಕಂದ್ರೆ ಕೆಲವೊಮ್ಮೆ ಬರೀ ಸ್ಕ್ರೀನಿಂಗ್ಗೆ 10-20 ಸಾವಿರ ರೂಪಾಯಿ ತನಕವೂ ಖರ್ಚಾಗ್ಬೋದು. ಅದರಲ್ಲಿ ಕ್ಯಾನ್ಸರ್ ಡಿಟೆಕ್ಟ್ ಆದರೆ ಗ್ರಹಚಾರ ಕೆಟ್ಟು ದುರದೃಷ್ಟವಶಾತ್ ಮುಂದಿನ ಇನ್ವೆಸ್ಟಿಗೇಷನ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಕೀಮೋಥೆರಪಿ ಸೇರಿ ಟ್ರೀಟ್ಮೆಂಟ್ಗೆ ಹಾಗೂ ಮೆಡಿಸಿನ್ಗೆ 16 ಲಕ್ಷ ರೂಪಾಯಿಗಳ ಖರ್ಚಾಗುತ್ತೆ. ಕ್ವಾಲಿಟಿ ಕೇರ್ ಬೇಕು ಅಂತ ಹೇಳಿದ್ರೆ ಕೋಟಿಗಳ ಲೆಕ್ಕಕ್ಕೂ ಹೋಗಬಹುದು. ಕ್ಯಾನ್ಸರೇ ಹಾಗೆ, ಇದು ಕೋಟಿಗಳ ಖರ್ಚಿನ ಕಾಯಿಲೆ. ಆದರೆ ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳು ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಕೂಡ ಕವರ್ ಮಾಡೋವು, ಅಂತಹ ಪ್ಲಾನ್ಗಳು ಕೂಡ ಇದ್ದಾವೆ. 500 ರೂಪಾಯಿಗೆ 1 ಕೋಟಿ ರೂಪಾಯಿ ಕವರೇಜ್. ಸ್ನೇಹಿತರೆ, ಬರೋಬ್ಬರಿ 1 ಕೋಟಿ ರೂಪಾಯಿ ಕವರೇಜ್ ಕೊಡುವ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ತಿಂಗಳಿಗೆ ಕೇವಲ 400-500 ರೂಪಾಯಿ ಪ್ರೀಮಿಯಂನಲ್ಲೇ ಶುರುವಾಗ್ತವೆ. ಬಹಳ ಕಮ್ಮಿ ವಯಸ್ಸಿಗೆ ತಗೊಂಡ್ರೆ, ಯಾವುದೇ ದುರಭ್ಯಾಸ ನಿಮಗಿಲ್ಲ ಅಂದರೆ, ಧೂಮಪಾನ, ಮದ್ಯಪಾನವೆಲ್ಲ ಇಲ್ಲ ಅಂದರೆ ಅಷ್ಟು ಕಡಿಮೆ ಬೆಲೆಗೆ ಹೆಲ್ತ್ ಇನ್ಶೂರೆನ್ಸ್ ತಗೋಬಹುದು. ಯಾಕಂದರೆ ವಯಸ್ಸಾಗ್ತಾ ಕಾಯಿಲೆಗಳು ಬರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಆಗ ತಗೊಂಡ್ರೆ ಪ್ರೀಮಿಯಂ ಕೂಡ ಕಮ್ಮಿ ಇರೋದಿಲ್ಲ, ಜಾಸ್ತಿ ಇರುತ್ತೆ. ಅಲ್ಲದೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಪಾಲಿಸಿ ಬಜಾರ್ ನೀವು ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಇನಿಷಿಯೇಟ್ ಮಾಡಿದ 30 ನಿಮಿಷಕ್ಕೆ ಕ್ಲೇಮ್ ಸಪೋರ್ಟ್ ಸರ್ವಿಸ್ ಕೊಡ್ತಾರೆ. ಅಂದರೆ ನೀವು ಆಸ್ಪತ್ರೆಗೆ ಹೋಗೋಕ್ಕೂ ಮುಂಚೆ ಅಥವಾ ಹೋದ್ಮೇಲೂ ಕೂಡ ಇನಿಷಿಯೇಟ್ ಮಾಡಿ ಇಮಿಡಿಯೇಟ್ ಆಗಿ
ಪಾಲಿಸಿ ಬಜಾರ್ ಕಡೆಯಿಂದಲೂ ಕ್ಲೇಮ್ ಸಪೋರ್ಟನ್ನು ತಗೋಬೋದು. ಅಗತ್ಯ ಇದ್ದರೆ ಪಾಲಿಸಿ ಬಜಾರ್ ಕಡೆಯಿಂದಲೂ ಒಬ್ಬರು ಡೆಡಿಕೇಟೆಡ್ ರಿಲೇಷನ್ಶಿಪ್ ಮ್ಯಾನೇಜರ್ ನೀವಿದ್ದಲ್ಲಿಗೆ ಬಂದು ನಿಮಗೆ ಸಹಾಯ ಮಾಡೋಕ್ಕೂ ಕೂಡ ಅದರಲ್ಲಿ ಆಪ್ಷನ್ಸ್ ಇದ್ದಾವೆ. ಮೊದಲ ದಿನದಿಂದಲೇ ಕವರೇಜ್. ಒಂದು ವೇಳೆ ನಿಮಗೆ ಅಥವಾ ನಿಮ್ಮ ತಂದೆ ತಾಯಿಗೆ ಡಯಾಬಿಟೀಸ್, BP ಅಂತ ಪ್ರೀ ಎಕ್ಸಿಸ್ಟಿಂಗ್ ಸಮಸ್ಯೆಗಳಿದ್ರೂ ಕೂಡ ಯಾವುದೇ ವೇಟಿಂಗ್ ಪೀರಿಯಡ್ ಇಲ್ಲದೆ ಮೊದಲ ದಿನದಿಂದಲೇ ಕವರೇಜ್ ಕೊಡುವಂತಹ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳು ಕೂಡ ಇದ್ದಾವೆ. ಎಲ್ಲದರಲ್ಲೂ ಇರೋದಿಲ್ಲ, ಆ ಥರದ್ದು ಇದ್ದಾವೆ ಅಂತ ಚೂಸ್ ಮಾಡಬೇಕಷ್ಟೇ ನೀವು. ಇಲ್ಲಿ ಒಬ್ಬರಿಗೆ ಇಂಡಿವಿಜುವಲ್ ಪ್ಲಾನ್ ಕೂಡ ತಗೋಬಹುದು, ಅಥವಾ ನಿಮ್ಮ ಪಾರ್ಟ್ನರ್, ತಂದೆ ತಾಯಿ, ಮಕ್ಕಳನ್ನು ಒಳಗೊಂಡ ಫ್ಯಾಮಿಲಿ ಫ್ಲೋಟರ್ನ ಕೂಡ ತಗೋಬಹುದು. ಇನ್ನು ಒಂದು ವೇಳೆ ನೀವು ಈಗ ಆಲ್ರೆಡಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರು ಅದನ್ನು ರಿನ್ಯೂವಲ್ ಮಾಡಿಸೋಕೆ ಅಥವಾ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ನಿಮ್ಮ ಪ್ಲಾನನ್ನು ಪೋರ್ಟ್ ಮಾಡಿಸೋಕೆ ಅವಕಾಶ ಇದೆ. ಪಾಲಿಸಿ ಬಜಾರ್ನಲ್ಲಿ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಸಿಮ್ ಕಾರ್ಡ್ ಪೋರ್ಟ್ ಆದಷ್ಟೇ ವೇಗದಲ್ಲಿ ಇನ್ಶೂರೆನ್ಸ್ ಪ್ಲಾನನ್ನು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಬೇರೆ ಕಂಪನಿಗೆ ಪೋರ್ಟ್ ಮಾಡ್ಬೋದು. ಹಾಗಾಗಿ ಯಾವುದೋ ಕಂಪನಿಯಲ್ಲಿ ಕಮ್ಮಿ ಪ್ರೀಮಿಯಂಗೆ ಒಳ್ಳೊಳ್ಳೆ ಆಫರ್ ಸಿಕ್ಕಿದ್ರೆ, ಒಳ್ಳೊಳ್ಳೆ ಫೀಚರ್ ಸಿಗ್ತಾ ಇದ್ರೆ ಈಸಿಯಾಗಿ ಜಂಪ್ ಕೂಡ ಆಗ್ಬೋದು. ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮುಖ್ಯ? ಇನ್ನು ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ ಕಾರ್ಪೊರೇಟ್ ಇನ್ಶೂರೆನ್ಸ್ ಇದೆಯಲ್ಲ ಅಂತ ಹೇಳ್ಬೋದು. ಆದರೆ ಕಾರ್ಪೊರೇಟ್ ಪಾಲಿಸಿಗಳಲ್ಲಿ ಅವುಗಳದ್ದೇ ಆದ ನೆಗೆಟಿವ್ ಅಂಶಗಳು ಇದ್ದಾವೆ. ಮೊದಲನೇದಾಗಿ ಅವು ಕೇವಲ 2-3 ಲಕ್ಷ ರೂಪಾಯಿವರೆಗಷ್ಟೇ ಕೊಡ್ತಾ ಇರ್ತಾರೆ. ಈಗಿನ ಮೆಡಿಕಲ್ ಖರ್ಚುಗಳಿಗೆ ಇದು ಎಲ್ಲಿಗೂ ಸಾಲಲ್ಲ. ಒಂದು ವೇಳೆ ನೀವು ಜಾಬ್ ಚೇಂಜ್ ಮಾಡಿದ್ರೆ ಹೊಸ ಕಂಪ್ನಿಯಲ್ಲಿ ಇನ್ಶೂರೆನ್ಸ್ ಸಿಗದೇನೂ ಇರ್ಬೋದಲ್ವಾ. ಇದ್ರೂ ಅದು ನಿಮ್ಮ ತಂದೆ ತಾಯಿ ಕುಟುಂಬಕ್ಕೆ ಕವರೇಜ್ ಕೊಡದೇನೂ ಇರ್ಬೋದು. ಆದರೆ ಕಾರ್ಪೊರೇಟ್ ಇನ್ಶೂರೆನ್ಸ್ನಲ್ಲಿ ಕೆಲವೊಮ್ಮೆ ರೂಮ್ ರೆಂಟ್ ಕ್ಯಾಪ್ ಇರುತ್ತೆ, ಲಿಮಿಟೇಷನ್ಸ್ ಇರುತ್ತೆ. ರೂಮ್ ರೆಂಟ್ ಕ್ಯಾಪ್ ಇದ್ದರೆ ಇಡೀ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಅಮೌಂಟೇ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಕಾರ್ಪೊರೇಟ್ ಹೆಲ್ತ್ ಇನ್ಶೂರೆನ್ಸ್ ಇದ್ದರೂ ಅದ್ರ ಜೊತೆಗೆ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಕವರನ್ನು ಇಟ್ಕೊಂಡಿರೋದು ತುಂಬ ಮುಖ್ಯ. ಅಲ್ಲದೆ ಒಂದು ವೇಳೆ ನೀವು ಈಗಷ್ಟೇ ಮದುವೆ ಆಗಿದ್ರೆ, ಮಕ್ಕಳಾಗಿದ್ರೆ, ತಾಯಿ ಮಕ್ಕಳ ಕಂಪ್ಲೀಟ್ ಮೆಡಿಕಲ್ ಖರ್ಚುಗಳನ್ನು ಕವರ್ ಮಾಡೋ ಪ್ಲಾನ್ಸ್ ಕೂಡ ಸಿಗ್ತವೆ. ಜೊತೆಗೆ ಕಾರ್ಪೊರೇಟ್ ಇನ್ಶೂರೆನ್ಸ್ ಜಾಬ್ ಇರೋ ತನಕ ಮಾತ್ರ ಇರುತ್ತೆ. ಜಾಬ್ ಬಿಟ್ರಿ ಏನೋ ಸ್ವಯಂ ಉದ್ಯೋಗ ಶುರು ಮಾಡಿದ್ರಿ ಅಂತ ಅನ್ಕೊಳ್ಳಿ, ಅಗೇನ್ ನೀವು ಹೊಸದಾಗಿ ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ. ಕೆಲವೊಂದಷ್ಟು ಕಾಯಿಲೆಗಳಿಗೆ ವೇಟಿಂಗ್ ಪೀರಿಯಡ್ ಕೂಡ ಇರುತ್ತೆ. ವೇಟಿಂಗ್ ಪೀರಿಯಡ್ ಇಲ್ಲ, ಡೇ ಒನ್ನಿಂದಲೇ ಬೇಕು ಅಂತ ಹೇಳಿದ್ರೆ ಅಗೇನ್ ಪ್ರೀಮಿಯಂ ಸ್ವಲ್ಪ ಬೇರೆ ಥರ ಇರುತ್ತೆ. ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡಿರಬೇಕು ಸ್ನೇಹಿತರೆ. ಇನ್ನು ಇನ್ಶೂರೆನ್ಸ್ ಪ್ರಾಡಕ್ಟ್ಗಳಿಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಇರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಸೆಕ್ಷನ್ 80D ಅಡಿಯಲ್ಲಿ ನಿಮ್ಮ ಟೋಟಲ್ ಪ್ರೀಮಿಯಂನಲ್ಲಿ 75,000 ರೂಪಾಯಿವರೆಗೂ ಕೂಡ ಸೇವ್ನೂ ಮಾಡಬಹುದು. ಅದು ಹೇಗೆ ಅಂತ ನಿಮ್ಮ CAಗಳಿಗೆ, ಅಕೌಂಟೆಂಟ್ಸ್ಗೆ ಕೇಳಿದ್ರೆ ಅವ್ರು ಹೇಳ್ತಾರೆ. ಓಲ್ಡ್ ಟ್ಯಾಕ್ಸ್ ರೆಜಿಮ್ಗೆ ಇವೆಲ್ಲ ಹೆಲ್ಪ್ ಆಗುತ್ತೆ. NRIಗಳಿಗೆ GST ಫ್ರೀ ಇನ್ಶೂರೆನ್ಸ್. ಸ್ನೇಹಿತರೆ, ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ NRIಗಳಿಗೆ GST ಅಪ್ಲೈ ಆಗಲ್ಲ. 18% GSTಯಿಂದ ಅವರಿಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಅಲ್ಲದೆ NRIಗಳು ವಿದೇಶದಲ್ಲೇ ಕೂತು ಅವರ ತಂದೆ ತಾಯಿಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್, ಲ್ಯಾಬ್ ಟೆಸ್ಟ್ ಬುಕ್ ಮಾಡೋಕೆ, ಆಮೇಲೆ ಮೆಡಿಸಿನ್ ತಲುಪಿಸೋಕೆ ಭಾರತದ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಹೆಲ್ಪ್ ಮಾಡ್ತವೆ. 30 ನಿಮಿಷದ ಕ್ಲೇಮ್ ಸಪೋರ್ಟ್ ಸರ್ವಿಸ್ NRI ಪ್ಲಾನ್ಗಳಿಗೂ ಸಿಗುತ್ತೆ. ಸೊ UAE, ಮಲೇಷಿಯಾ, ಸಿಂಗಪೂರ್, ಸೌದಿ ಹೀಗೆ ಜಗತ್ತಿನ ಯಾವುದೇ ಭಾಗದಲ್ಲಿ ನೀವಿದ್ರೂ ಕೂಡ ಭಾರತದ ಹೆಲ್ತ್ ಇನ್ಶೂರೆನ್ಸನ್ನು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಗ್ಲೋಬಲ್ ಕವರೇಜ್ ಕೊಡೋ ಪ್ಲಾನ್ಗಳು ಕೂಡ ಇದ್ದಾವೆ. ಸದ್ಯಕ್ಕೆ ಪಾಲಿಸಿ ಬಜಾರ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳಿಗೆ 75% ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ನೀವು ಆಫ್ಲೈನ್ ಮಾಡಿಸೋದು ಕಂಪೇರ್ ಮಾಡಿದಾಗ. ಅಲ್ಲದೆ ಬರೋಬ್ಬರಿ 2.64 ಕೋಟಿ ಪಾಲಿಸಿಗಳು ಪಾಲಿಸಿ ಬಜಾರ್ ಮೂಲಕ ಇವರೆಗೂ ಸೇಲ್ ಆಗಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 51 ಇನ್ಶೂರೆನ್ಸ್ ಕಂಪನಿಗಳ ಪ್ಲಾನ್ಗಳನ್ನು ಒಂದೇ ಕಡೆಗೆ ನೋಡಿ ಕಂಪೇರ್ ಮಾಡಿ ಫೀಚರ್ ಪ್ರೈಸ್ ಎಲ್ಲ ಕಂಪೇರ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಸ್ನೇಹಿತರೆ, ಒಂದು ವೇಳೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಆರೋಗ್ಯದ ಭದ್ರತೆಯನ್ನು ಗ್ಯಾರಂಟಿ ಮಾಡಿಕೊಳ್ಳೋ ಆಸಕ್ತಿ ನಿಮಗಿದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ಚೆಕ್ ಮಾಡ್ಬೋದು. ನಿಮ್ಮ ಏಜ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಂಖ್ಯೆಗೆ, ಇಂಡಿವಿಜುವಲ್ಗೆ, ಫುಲ್ ಫ್ಯಾಮಿಲಿಗೆ ಬೇಕಾ, ಎಷ್ಟು ಕವರೇಜ್ಗೆ ಎಷ್ಟು ಅಮೌಂಟ್ ಆಗುತ್ತೆ, ನಿಮಗೆ ಯಾವ ರೀತಿ ಪ್ರೈಸಸ್ ಆಗುತ್ತೆ, ಏನೇನು ಆಪ್ಷನ್ಸ್ ಮತ್ತು ಫೀಚರ್ಸ್ ಬರುತ್ತೆ, ಎಲ್ಲವನ್ನೂ ನೀವು ಅಲ್ಲಿ ಚೆಕ್ ಮಾಡ್ಬೋದು ಕೆಲವೇ ಕ್ಲಿಕ್ಸಲ್ಲಿ. ಆಮೇಲೆ ಆಸಕ್ತಿ ಇದ್ದರೆ ಅಪ್ಲೈ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡಿದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ನಮಸ್ತೆ.